ಫ್ರೆಂಡ್ಸ್, ನೀವು ಅಪ್ಲಿಕೇಶನನ್ನು ಡಿಲೀಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಲಾಂಗ್ ಪ್ರೆಸ್ ಮಾಡ್ತೀರಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಬಟನ್ ಇದೆ. ಸೊ ಇದರಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡ್ತೀರಿ. ಈ ತಪ್ಪನ್ನು ನೀವು ಇವತ್ತೇ ಸ್ಟಾಪ್ ಮಾಡಬೇಕು. ಯಾಕಂತ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲೇ ತನಕ ನೀವು ಏನು ಮಾಡ್ತೀರಿ, ಯಾವುದೇ ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಲಾಂಗ್ ಪ್ರೆಸ್ ಮಾಡ್ತೀರಿ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೀರಿ, ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡ್ತೀರಿ. ಬಟ್ ಈ ರೀತಿಯಾಗಿ ಮಾಡಿದ್ರೆ ನಿಮಗೆ 3 ಪ್ರಾಬ್ಲಮ್ ಆಗುತ್ತೆ, 3 ಲಾಸ್ ಆಗುತ್ತೆ. ಏನು ತಿಳಿಸ್ಕೊಡ್ತೀನಿ. ಮೆಮೊರಿ ಫುಲ್ ಆದಾಗ ಅಥವಾ ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆದಾಗ, ಹ್ಯಾಂಗ್ ಆಗ್ತಿದ್ದಾಗ ನೀವು ಈ ರೀತಿಯಾಗಿ ಅಪ್ಲಿಕೇಶನ್ನ ಡಿಲೀಟ್ ಮಾಡೋಕೆ ಹೋಗ್ತೀರಿ. ಬಟ್ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರೆ ಮೊಬೈಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ನೀವು ಈ ರೀತಿಯಾಗಿ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಹ್ಯಾಂಗಿಂಗ್ ಪ್ರಾಬ್ಲಮ್ ಅಥವಾ ಸ್ಲೋ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಯಾಕಂತ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೂ 2 ಪ್ರಾಬ್ಲಮ್ ಆಗುತ್ತೆ ಈ ರೀತಿಯಾಗಿ ಡೈರೆಕ್ಟಾಗಿ ಮಾಡಿದಾಗ. ಸೊ ಈ ರೀತಿಯಾಗಿ ಅನ್ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ ಅಂದ್ಕೊಳ್ತೀರಿ, ಬಟ್ ಫ್ರೀ ಆಗಲ್ಲ. ಏನಕ್ಕೆ ಸೊ ಈ ರೀತಿಯಾಗಿ ಅನ್ಇನ್ಸ್ಟಾಲ್ ಮಾಡಿದಾಗ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ ದಿನದಿಂದ ಜಂಕ್ ಫೈಲ್ಸನ್ನು ಅದು ಕ್ರಿಯೇಟ್ ಮಾಡಿತ್ತು ಅಥವಾ ಕ್ಯಾಚಸನ್ನು ಕ್ರಿಯೇಟ್ ಮಾಡಿತ್ತು, ಅದು ರಿಮೂವ್ ಆಗಲ್ಲ. ಅದು ಸ್ಟಿಲ್ ನಿಮ್ಮ ಇಂಟರ್ನಲ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗಿರುತ್ತೆ. ಸೊ ನೀವು ಅಪ್ಲಿಕೇಶನ್ ನೀವು ಡಿಲೀಟ್ ಮಾಡಿರ್ಬೋದು ಡೈರೆಕ್ಟಾಗಿ, ಬಟ್ ಏನಾಗುತ್ತೆ, ಡೈರೆಕ್ಟಾಗಿ ಡಿಲೀಟ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದಂಥ ಜಂಕ್ ಫೈಲ್ಸ್ ಮತ್ತು ಕ್ಯಾಚಸ್ ಏನಿದೆ ಅದು ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಹಾಗೆ ಸೇವ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ನೀವು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಸ್ಪೀಡ್ ಆಗಲ್ಲ, ಜೊತೆಗೆ ಮೆಮೊರಿ ಕೂಡ ಫ್ರೀ ಆಗಲ್ಲ. ಇದರ ಜೊತೆಗೆ ಏನಾಗುತ್ತೆ, ನೀವು ಕೆಲವೊಂದು ಅಪ್ಲಿಕೇಶನ್ ನೀವು ಡೌನ್ ಮಾಡಿರ್ತೀರಿ, ಅಪ್ಲಿಕೇಶನ್ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಅಪ್ಲಿಕೇಶನಿಂದ ನಿಮ್ಮ ಮೊಬೈಲ್ಗೆ ಡೇಂಜರ್ ಇದೆ ಅಂತ. ಸೊ ಆವಾಗ ನೀವು ಏನು ಮಾಡ್ತೀರಿ, ಇಮಿಡಿಯೇಟಾಗಿ ಲಾಂಗ್ ಪ್ರೆಸ್ ಮಾಡ್ತೀರಿ. ಸೊ ಈ ರೀತಿಯಾಗಿ ಅನ್ಇನ್ಸ್ಟಾಲ್ ಮಾಡ್ತೀರಿ. ಇದರಿಂದ ನಿಮಗೆ ಇನ್ನೊಂದು ಸಮಸ್ಯೆ ಆಗುತ್ತೆ. ಸೊ ಯಾವ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಡಾಟಾವನ್ನು ಆಕ್ಸೆಸ್ ಮಾಡ್ತಿರುತ್ತೆ, ಸೊ ಡೇಂಜರ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಅದು ನೀವು ಅನ್ಇನ್ಸ್ಟಾಲ್ ಮಾಡಿದಾಗ. ಸೊ ಅನ್ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಮೊಬೈಲಿಂದ ಅಪ್ಲಿಕೇಶನ್ ರಿಮೂವ್ ಆಗುತ್ತೆ. ಬಟ್ ನೀವು ಏನು ನಿಮ್ಮ ಸ್ಟೋರೇಜಿಂದ ಆಕ್ಸೆಸ್ ಮಾಡಿದ್ದು ಡಾಟಾವನ್ನು, ಅದು ಸರ್ವರ್ನಲ್ಲಿ ಅದು ಹಾಗೆ ಸೇವ್ ಆಗಿರುತ್ತೆ, ಅದು ಡಿಲೀಟ್ ಆಗಲ್ಲ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರು ಕೂಡ ನಿಮ್ಮ ಪರ್ಸನಲ್ ಡಾಟಾ ಏನಿರುತ್ತೆ ಅದು ಅಲ್ಲಿ ಆಕ್ಸೆಸ್ ಆಗಿರುತ್ತೆ, ಸರ್ವರಲ್ಲಿ ಸೇವ್ ಆಗಿರುತ್ತೆ. ಯಾವ ರೀತಿ ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ, ಮೊಬೈಲ್ ಸ್ಪೀಡ್ ಅಪ್ ಆಗುತ್ತೆ, ಜೊತೆಗೆ ನಿಮ್ಮ ಪರ್ಸನಲ್ ಡಾಟಾ ಕೂಡ ಡಿಲೀಟ್ ಆಗುತ್ತೆ ಪರ್ಮನೆಂಟಾಗಿ. ನಿಮಗೆ ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ಸ್ಮಾಲ್ ರಿಕ್ವೆಸ್ಟು, ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ. ಯಾಕಂದರೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಯೂಸ್ ಮಾಡ್ತಿರ್ತಾರೆ. ಸೊ ಅವರು ಇದೇ ಪ್ರಾಬ್ಲಮ್ ಮಾಡ್ತಾರೆ, ಅಪ್ಲಿಕೇಶನ್ ಡೈರೆಕ್ಟಾಗಿ ಡಿಲೀಟ್ ಮಾಡ್ತಾರೆ. ಸೊ ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಜೊತೆಗೆ ಅವ್ರಿಗೆ ಕೂಡ ಅಪ್ಲಿಕೇಶನ್ ಡಿಲೀಟ್ ಮಾಡೋಂಥ ರೈಟ್ ಮೆಥಡ್ ತಿಳಿಯುತ್ತೆ. ಸೊ ಹಾಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಎಷ್ಟಾಗುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಜೊತೆಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋ ಹಾಕಿದಾಗ ಮೊದಲು ಬಂದು ತಲುಪುತ್ತೆ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು. ಜೊತೆಗೆ ಸೊ ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಾ, ನಿಮ್ಮ ಮೊಬೈಲ್ನ ನೇಮನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇವಾಗ ನಾರ್ಮಲ್ ಆಗಿ ನಾವು ಪ್ರತಿಯೊಬ್ಬರು ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಅಪ್ಲಿಕೇಶನ್ ಡಿಲೀಟ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಈ ರೀತಿಯಾಗಿ ಲಾಂಗ್ ಪ್ರೆಸ್ ಮಾಡ್ತೀವಿ. ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಬಟನ್ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅನ್ಇನ್ಸ್ಟಾಲ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅನ್ಇನ್ಸ್ಟಾಲ್ ಮಾಡ್ತೀವಿ. ಬಟ್ ಈ ರೀತಿ ಮಾಡಿದ್ರೆ ಸೊ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗುತ್ತೆ, ಬಟ್ ಇದರಿಂದ ನೀವು ಯಾವ ಪರ್ಪಸಿಂದ ಡಿಲೀಟ್ ಮಾಡಿರ್ತೀರಿ ಅದು ಸಾಲ್ವ್ ಆಗಲ್ಲ. ಸೊ ಈ ರೀತಿ ಮಾಡಿದಾಗ ನೀವು ಅಂದ್ಕೊಳ್ತೀರಿ ನಿಮ್ಮ ಮೆಮೊರಿ ಫ್ರೀ ಆಗುತ್ತಂತ, ಬಟ್ ಮೆಮೊರಿ ಫ್ರೀ ಆಗಲ್ಲ. ಏನಕ್ಕೆ ಸೊ ಇದು ನಿಮಗೆ ಕ್ರಿಯೇಟ್ ಮಾಡಿರೋಂಥ ಜಂಕ್ ಫೈಲ್ಸು ಅದರಲ್ಲೇ ಸೇವ್ ಆಗಿರುತ್ತೆ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ. ಸೊ ಮೊಬೈಲ್ ಸ್ಪೀಡ್ ಕೂಡ ಆಗಲ್ಲ, ಫಾಸ್ಟ್ ಕೂಡ ಆಗಲ್ಲ, ಸ್ಲೋ ಡೌನ್ ಆಗಿ ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ ಬೇಕಿದ್ರೆ. ನೋಡ್ಬೋದು, ನಾನಿಲ್ಲಿ ಒಂದು ಅಪ್ಲಿಕೇಶನ್ ಎಕ್ಸನಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೋಡ್ಬೋದು, ಇಲ್ಲಿ ನಾನಿಲ್ಲಿ ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಚೆಕ್ ಮಾಡ್ಕೋಬೋದು. ನೀವು ನೋಡ್ಬೋದು ಇಲ್ಲಿ ಕ್ಯಾಚಸ್ ನೋಡ್ಬೋದು 3.7 MB ಕ್ಯಾಚಸ್ ಇದೆ. ನಂತರ ನೋಡ್ಬೋದು ಇಲ್ಲಿ 129 ಅಪ್ಲಿಕೇಶನ್ ಸೈಜ್ ಇದೆ. ಬಟ್ ನೋಡ್ಬೋದು ಇವಾಗ 180 MB ಇವಾಗ ಸ್ಟೋರೇಜ್ ಆಗಿದೆ. ನಾನು ಇನ್ನೊಂದು ಅಪ್ಲಿಕೇಶನ್ ನಿಮಗೆ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ಬೋದು, ಇನ್ನೊಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಇವಾಗ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, ಇಲ್ಲಿ ಕ್ಯಾಚಸ್ ಬಂದುಬಿಟ್ಟು 980 KB ಅಂದರೆ 1 MB ತನಕ ಇದೆ. ನಂತರ ನೋಡ್ಬೋದು, ಸೊ ಇಲ್ಲಿ ಇವಾಗ 27 MB ಟೋಟಲ್ ಆಗಿದೆ. ಅಪ್ಲಿಕೇಶನ್ ಸೈಜ್ ಬಂದುಬಿಟ್ಟು 21 MB, ಬಟ್ ಇದು 27 MB ಆಗಿದೆ ಅಂತ ಹೇಳಿದ್ರೆ ಇದು ಕ್ರಿಯೇಟ್ ಮಾಡಿದಂಥ ಜಂಕ್ ಫೈಲ್ಸು ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಫುಲ್ ಆಗಿದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ 27 MB ಅಂತ ತೋರಿಸ್ತಿದೆ. ನಾನು ಇದು ಜಸ್ಟ್ ನಿಮಗೆ ರೆಫರ್ ಆಗಿ ತೋರಿಸ್ಕೊಡ್ತೀನಿ. ಇದೇ ರೀತಿ ನೀವು ಯೂಸ್ ಮಾಡುವಂಥ ಅಪ್ಲಿಕೇಶನಲ್ಲಿ ನೀವು ಚೆಕ್ ಮಾಡಿ ನೋಡಿ ಎಷ್ಟು MB ಕನ್ಸ್ಯೂಮ್ ಮಾಡಿದೆ ಅಂತ. ಇದು ನಿಮ್ಮ ಇಂಟರ್ನಲ್ ಸ್ಟೋರೇಜನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಜೊತೆಗೆ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಅನ್ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ನು 21 MB ಇದೆಯಲ್ವಾ, ಈ 21 MB ಮಾತ್ರ ಡಿಲೀಟ್ ಆಗುತ್ತೆ. ರಿಮೈನಿಂಗ್ 7 MB ಏನಿದೆ, 6 MB ತನಕ ಏನಿದೆ, ಸೊ ಅದು ಡಿಲೀಟ್ ಆಗಲ್ಲ. ಅದು ಜಂಕ್ ಫೈಲ್ಸ್ ಆಗಿ ಕ್ಯಾಚಸ್ ಆಗಿ ನಿಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಹಾಗೆ ಸೇವ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮೊಬೈಲ್ ಸ್ಪೀಡ್ ಆಗಲ್ಲ. ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರು ಕೂಡ ಮೊದಲು ಹೆಂಗಿದೆ ಅದೇ ರೀತಿಯಾಗಿರುತ್ತೆ. ಜೊತೆಗೆ ನಿಮ್ಮ ಮೆಮೊರಿ ಕೂಡ ಫ್ರೀ ಆಗಲ್ಲ. ಏನಕ್ಕೆ ಜಂಕ್ ಫೈಲ್ಸು ಕ್ಯಾಚಸ್ಸು ಅಲ್ಲೇ ಸೇವ್ ಆಗಿರುತ್ತೆ. ಜೊತೆಗೆ ಈ ರೀತಿಯಾಗಿ ನೀವು ಡಿಲೀಟ್ ಮಾಡಿದ್ರೆ ಸೊ ನೀವು ಏನು ಪರ್ಸನಲ್ ಡಾಟಾ ಅಪ್ಲಿಕೇಶನ್ನ ಸರ್ವರ್ನಲ್ಲಿ ಸೇವ್ ಆಗಿರುತ್ತೆ ಅದು ಡಿಲೀಟ್ ಆಗಲ್ಲ. ಏನಕ್ಕೆ ಇಲ್ಲಿ ಕ್ಯಾಚಸ್ ಮತ್ತು ಜಂಕ್ ಫೈಲ್ಸು ಅಲ್ಲೇ ಇರುತ್ತೆ. ಅದಕ್ಕೆ ನೀವು ಪ್ರಾಪರ್ ಯಾವುದೇ ಒಂದು ಅಪ್ಲಿಕೇಶನ್ ಡಿಲೀಟ್ ಮಾಡೋಂಥ ಪ್ರಾಪರ್ ವೇ ಬಂದುಬಿಟ್ಟು ಸಿಂಪಲಾಗಿ ನೀವು ಯಾವುದೇ ಅಪ್ಲಿಕೇಶನನ್ನು ಡೈರೆಕ್ಟಾಗಿ ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ.
ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಐ ಬಟನ್ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಗೈಸ್ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ, ಎಲ್ಲ ಕಂಪನಿ ಫೋನಲ್ಲಿ ಇದೇ ಪ್ರೊಸೀಜರ್ ನೀವು ಮಾಡಬೇಕು. ಇಲ್ಲಿ ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಮೊದಲೇದಾಗಿ ನೋಡ್ಬೋದು ಇಲ್ಲಿ ಕೆಳಗಡೆ ಕ್ಲಿಯರ್ ಕ್ಯಾಚ್ ಅಂತ ಇದೆ, ನೋಡ್ಬೋದು ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನ್ ಇಲ್ಲಿ ತನಕ ಏನು ಕ್ಯಾಚಸನ್ನು ಕ್ರಿಯೇಟ್ ಮಾಡಿದೆ ಅದನ್ನು ನೀವು ಮೊದಲಾಗಿ ಡಿಲೀಟ್ ಮಾಡಬೇಕು. ಆವಾಗ ಕ್ಯಾಚಸ್ ಕ್ಲಿಯರ್ ಆಗುತ್ತೆ, ಇದರಿಂದ ನಿಮ್ಮ ಮೆಮೊರಿ ಫ್ರೀ ಅಪ್ ಆಗುತ್ತೆ. ಜೊತೆಗೆ ಈ ಅಪ್ಲಿಕೇಶನಿಂದ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಹ್ಯಾಂಗ್ ಆಗ್ತಿತ್ತು, ಸ್ಲೋ ಡೌನ್ ಆಗ್ತಿತ್ತು ಅದು ಸಾಲ್ವ್ ಆಗುತ್ತೆ. ಎರಡನೇದಾಗಿ ನೋಡ್ಬೋದು ಕ್ಲಿಯರ್ ಡಾಟಾ ಅಂತಿದೆ, ಇಂಪಾರ್ಟೆಂಟು. ಇಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, ಇವಾಗ ಕ್ಲಿಯರ್ ಆ್ಯಪ್ ಡಾಟಾ ಅಂತ ಇದೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬೇಕು. ಇದು ಇಂಪಾರ್ಟೆಂಟ್, ಏನಕ್ಕೆ ಇದನ್ನು ಮಾಡಿದ್ರೆ ನಿಮಗೆ ಮೂರು ಬೆನಿಫಿಟ್ ಇದೆ. ಒಂದಾಗಿ ಸೊ ನಿಮ್ಮ ಇಂಟರ್ನಲ್ ಸ್ಟೋರೇಜ್ನಲ್ಲಿ ಏನು ಜಂಕ್ ಫೈಲ್ಸ್ ಇತ್ತು ಸೊ ಅದೆಲ್ಲ ಡಿಲೀಟ್ ಆಗುತ್ತೆ, ಡಾಟಾ ಏನಿದೆ ಅದು ಡಿಲೀಟ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಮೊಬೈಲ್ ಸ್ಲೋ ಆಗ್ತಿದ್ರೆ ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಮೆಮೊರಿ ಫುಲ್ಲಿಂದ ಅದು ಕ್ಲಿಯರ್ ಆಗುತ್ತೆ, ಮೊಬೈಲ್ ಸ್ಪೀಡ್ ಆಗುತ್ತೆ. ಇನ್ನು ಮೂರನೇದಾಗಿ ಸೊ ನೀವು ಅಪ್ಲಿಕೇಶನ್ ಯೂಸ್ ಮಾಡಿದಾಗ ನೀವು ಪರ್ಮಿಷನ್ನ ಆ್ಯಕ್ಸೆಸ್ ಮಾಡಿ ಏನಾದ್ರು ನಿಮ್ಮ ಮೊಬೈಲ್ನ ಪರ್ಸನಲ್ ಡಾಟಾವನ್ನು ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡಿತ್ತು, ಸರ್ವರಲ್ಲಿ ಸೇವ್ ಮಾಡಿತ್ತು, ಅದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಏನಕ್ಕೆ ನೀವು ಇಲ್ಲಿ ಡಿಲೀಟ್ ಮಾಡಿದ ತಕ್ಷಣ ಅದು ಡಿಲೀಟ್ ಆಗುತ್ತೆ. ಇಷ್ಟು ಮಾಡಿದ ನಂತರ ನೀವು ಬ್ಯಾಕ್ ಹೋಗಬೇಕಾಗತ್ತೆ. ಗೈಸ್ ಇವಾಗ ಇಲ್ಲಿ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ, ಜಂಕ್ ಫೈಲ್ಸನ್ನು ಕ್ಲಿಯರ್ ಮಾಡಬೇಕು, ಕ್ಯಾಚಸನ್ನು ಕ್ಲಿಯರ್ ಮಾಡಬೇಕು. ಅದಾದ ನಂತರ ನೋಡ್ಬೋದು ಇವಾಗ ನೀವು ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಗೈಸ್ ಈ ರೀತಿಯಾಗಿ ಮಾಡಿದಾಗ ಅಪ್ಲಿಕೇಶನ್ ಡಿಲೀಟ್ ಆಗುತ್ತೆ, ಇದ್ರ ಜೊತೆಗೆ ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡಿರುವಂಥ ಸರ್ವರ್ನಲ್ಲಿ ಸೇವ್ ಮಾಡಿರುವಂಥ ಪರ್ಸನಲ್ ನಿಮ್ಮ ಡಾಟಾ ಕೂಡ ಡಿಲೀಟ್ ಆಗುತ್ತೆ. ಅದಾದ ನಂತರ ಕ್ಯಾಚಸ್ ಕ್ಲಿಯರ್ ಆಗುತ್ತೆ, ಜಂಕ್ ಫೈಲ್ಸ್ ಕ್ಲಿಯರ್ ಆಗುತ್ತೆ, ನಿಮ್ಮ ಮೆಮೊರಿ ಕೂಡ ಫ್ರೀ ಆಗುತ್ತೆ, ಜೊತೆಗೆ ಮೊಬೈಲ್ ಕೂಡ ಸ್ಪೀಡ್ ಆಗುತ್ತೆ. ಗೈಸ್ ಈ ವಿಡಿಯೋ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.